ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಗೆಯಲ್ಲಿ ಸೂರ್ಯನ ಬಿಸಿ ತುಂಬ ಜಾಸ್ತಿ ಇರುವುದು ಮತ್ತು ನಮ್ಮ ದೇಹದಿಂದ ನೀರು ಹೆಚ್ಚು ಹೊರಹೋಗುವುದು, ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಾಣಿಸುತ್ತವೆ. ಹೆಚ್ಚು ಬಾಯಾರಿಕೆ ಆಗುವುದು, ದೇಹದಲ್ಲಿ ಬಿಸಿ ಹೆಚ್ಚಾಗುವುದು, ತಲೆನೋವು, ಚರ್ಮದ ಸಮಸ್ಯೆ ಕೂಡ ಉಂಟಾಗುತ್ತವೆ. ಇದಕ್ಕೆ ಮುಖ್ಯ ಕಾರಣ ಬೇಸಿಗೆಯಲ್ಲಿ ಸೂರ್ಯನ ಬಿಸಿ ತುಂಬ ಜಾಸ್ತಿ ಇರುವುದು. ಬೇಸಿಗೆಯಲ್ಲಿ ಸರಿಯಾದ ಆಹಾರ, ನೀರಿನ ಸೇವನೆ, ಸ್ವಚ್ಛತೆ ಮತ್ತು ನೈಸರ್ಗಿಕ ಆರೈಕೆಯಿಂದ ಚರ್ಮವನ್ನು ಸುಂದರವಾಗಿ ಹಾಗೂ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬಹುದು. ದಿನನಿತ್ಯ ಕೆಲವು ಸರಳ ಅಭ್ಯಾಸಗಳನ್ನು ಪಾಲಿಸಿದರೆ ಬೇಸಿಗೆಯಲ್ಲೂ ಆರೋಗ್ಯಕರವಾಗಿರಬಹುದು. ಬೇಸಿಗೆಯಲ್ಲಿ ಮುಖಕ್ಕೆ ಬೆವರು ಮತ್ತು ಧೂಳು ಹೆಚ್ಚು ಅಂಟಿಕೊಳ್ಳುತ್ತದೆ. ಇದರಿಂದ ರಂಧ್ರಗಳು ಮುಚ್ಚಿಕೊಂಡು ಮೊಡವೆಗಳು ಉಂಟಾಗಬಹುದು. ದಿನಕ್ಕೆ ಕನಿಷ್ಠ 2 ಬಾರಿ ಫೇಸ್ ವಾಶ್ ಅಥವಾ ಮನೆಯಲ್ಲೇ ತಯಾರಿಸಿದ ಕಡಲೆ ಹಿಟ್ಟು, ಅರಿಶಿನ ಹಾಲು ಮಿಶ್ರಣದಿಂದ ಮುಖ ವಾಶ್ ಮಾಡುವುದು ಉತ್ತಮ. ಬೇಸಿಗೆಯಲ್ಲಿ ಕಾಟನ್ ಬಟ್ಟೆಗಳು ತುಂಬ ಒಳ್ಳೆಯದು. ಕಾಟನ್ ಬಟ್ಟೆಗಳು ಗಾಳಿಯನ್ನು ಒಳಗೆ ಬಿಡುತ್ತವೆ ಮತ್ತು ದೇಹವನ್ನು ತಂಪಾಗಿ ಇಡುತ್ತವೆ. ಮಜ್ಜಿಗೆ ಬೇಸಿಗೆಯಲ್ಲಿ ಅತ್ಯಂತ ಉತ್ತಮ ಪಾನೀಯ. ಇದು ದೇಹದ ಬಿಸಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮಧ್ಯಾಹ್ನ ಊಟದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿದರೆ ದೇಹಕ್ಕೆ ತುಂಬ ಲಾಭ. ಬೇಸಿಗೆಯಲ್ಲಿ ನಮ್ಮ ದೇಹದಿಂದ ಬೆವರು ಮೂಲಕ ನೀರು ಹೊರಹೋಗುತ್ತದೆ. ಆದ್ದರಿಂದ ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವುದು ತುಂಬ ಮುಖ್ಯ. ನೀರು ಹೆಚ್ಚು ಕುಡಿದರೆ ದೇಹದಲ್ಲಿ ತಂಪು ಇರುತ್ತದೆ, ದೇಹ ಡಿಹೈಡ್ರೇಷನ್ ಆಗುವುದಿಲ್ಲ ಮತ್ತು ತಲೆನೋವು, ಸುಸ್ತು ಕಡಿಮೆಯಾಗುತ್ತದೆ. ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ಸೂರ್ಯನ ಕಿರಣಗಳು ಚರ್ಮಕ್ಕೆ ಹಾನಿ ಮಾಡುತ್ತವೆ. ಇದರಿಂದ ಸನ್ ಟ್ಯಾನ್, ಕಪ್ಪು ಮಚ್ಚೆಗಳು ಮತ್ತು ಚರ್ಮದ ವಯಸ್ಸು ಹೆಚ್ಚುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಹೊರಗೆ ಹೋಗುವ ಮೊದಲು ಸನ್ಸ್ಕ್ರೀನ್ ಅನ್ನು ಮುಖ ಮತ್ತು ಕೈಗಳಿಗೆ ಹಚ್ಚಿಕೊಳ್ಳಬೇಕು. ಬೇಸಿಗೆಯಲ್ಲಿ ತುಂಬ ಎಣ್ಣೆ ಮತ್ತು ಮಸಾಲೆ ಇರುವ ಆಹಾರ ತಿಂದರೆ ದೇಹದಲ್ಲಿ ಬಿಸಿ ಹೆಚ್ಚಾಗುತ್ತದೆ. ಆದ್ದರಿಂದ ಲಘುವಾದ ಆಹಾರ, ತರಕಾರಿ, ಹಣ್ಣುಗಳು ಮತ್ತು ಸರಳ ಊಟ ತಿನ್ನುವುದು ಉತ್ತಮ. ನೈಸರ್ಗಿಕ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ದೇಹಕ್ಕೆ ವಿಟಮಿನ್ ಮತ್ತು ಶಕ್ತಿ ಸಿಗುತ್ತದೆ. ಇದು ದೇಹದ ಸುಸ್ತು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 1 ಟೀ ಸ್ಪೂನ್ ಮುಲ್ತಾನಿ ಮಿಟ್ಟಿ, 1 ಟೀ ಚಮಚ ಗಂಧ, 1 ಟೀ ಚಮಚ ಅಕ್ಕಿ ಹಿಟ್ಟು, 1 ಟೀ ಚಮಚ ಕಡಲೆ ಹಿಟ್ಟು, 1 ಟೀ ಚಮಚ ಅರಿಶಿನ ಹಾಕಿ ಪೇಸ್ಟ್ ಮಾಡಿ ಮುಖಕ್ಕೆ, ಕುತ್ತಿಗೆಗೆ ಹಚ್ಚಿ ಒಣಗಿದ ನಂತರ ಮುಖ ವಾಶ್ ಮಾಡಬೇಕು. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಕಲ್ಲಂಗಡಿ ಹಣ್ಣಿನಲ್ಲಿ ಸುಮಾರು 90% ನೀರಿನ ಅಂಶ ಇರುತ್ತದೆ. ಇದನ್ನು ತಿಂದರೆ ದೇಹಕ್ಕೆ ನೀರು ಸಿಗುತ್ತದೆ ಮತ್ತು ದೇಹದಲ್ಲಿ ತಂಪು ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ಕಲ್ಲಂಗಡಿ ತಿನ್ನುವುದು ತುಂಬ ಉತ್ತಮ. ಸೌತೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಕ್ಯಾರೆಟ್, ಟೊಮೆಟೊ, ಪಾಲಕ್ ಸೊಪ್ಪು, ಹೀರೆಕಾಯಿ, ಬೆಂಡೆಕಾಯಿ ತರಕಾರಿ ದೇಹಕ್ಕೆ ತುಂಬ ಒಳ್ಳೆಯದು. ಇವುಗಳಲ್ಲಿ ನೀರು ಹೆಚ್ಚು ಇರುವುದರಿಂದ ಬೇಸಿಗೆಯಲ್ಲಿ ದೇಹ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ದೇಹ ಬೇಗ ಸುಸ್ತಾಗುತ್ತದೆ. ದಿನಕ್ಕೆ 7 ರಿಂದ 8 ಗಂಟೆ ನಿದ್ರೆ ಮಾಡುವುದು ತುಂಬ ಮುಖ್ಯ. ತೆಂಗಿನಕಾಯಿ ನೀರು ನೈಸರ್ಗಿಕ ಎನರ್ಜಿ ಡ್ರಿಂಕ್. ಇದು ದೇಹಕ್ಕೆ ಅಗತ್ಯವಾದ ಖನಿಜಗಳನ್ನು ಕೊಡುತ್ತದೆ ಮತ್ತು ದೇಹದ ಬಾಯಾರಿಕೆಯನ್ನು ತಕ್ಷಣ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ವಾರಕ್ಕೆ ಕೆಲವು ಬಾರಿ ಕುಡಿಯುವುದು ಒಳ್ಳೆಯದು. ಮಧ್ಯಾಹ್ನ 12 ರಿಂದ 3 ಗಂಟೆ ನಡುವೆ ಸೂರ್ಯನ ಬಿಸಿ ಅತ್ಯಂತ ಹೆಚ್ಚು ಇರುತ್ತದೆ. ಈ ಸಮಯದಲ್ಲಿ ಹೊರಗೆ ಹೆಚ್ಚು ಹೋಗುವುದರಿಂದ ತಲೆ ಸುತ್ತುವುದು, ಸುಸ್ತಾಗುವುದು ಮತ್ತು ಸನ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ. ಬೇಸಿಗೆಯಲ್ಲಿ ಬೆವರು ಹೆಚ್ಚು ಬರುತ್ತದೆ. ದಿನಕ್ಕೆ 2 ಬಾರಿ ಸ್ನಾನ ಮಾಡಿದರೆ ದೇಹ ಸ್ವಚ್ಛವಾಗಿರುತ್ತದೆ ಮತ್ತು ದೇಹಕ್ಕೆ ತಂಪು ಅನುಭವವಾಗುತ್ತದೆ. ಹೊರಗೆ ಹೋಗುವಾಗ ಟೊಪ್ಪಿ ಅಥವಾ ಕೊಡೆ ಉಪಯೋಗಿಸಿ. ಸೂರ್ಯನ ನೇರ ಕಿರಣಗಳು ತಲೆಗೆ ಬಿದ್ದರೆ ತಲೆನೋವು ಅಥವಾ ತಲೆ ಸುತ್ತುವುದು ಆಗಬಹುದು.
ಆದ್ದರಿಂದ ಹೊರಗೆ ಹೋಗುವಾಗ ಟೊಪ್ಪಿ ಅಥವಾ ಕೊಡೆ ಉಪಯೋಗಿಸುವುದು ಉತ್ತಮ. ಸ್ವಲ್ಪ ತುಳಸಿ ಎಲೆಗಳನ್ನು, ಸ್ವಲ್ಪ ಪುದೀನ ಎಲೆಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಆ ನೀರನ್ನು ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ದಿನಾ ರಾತ್ರಿ ವೇಳೆ ಮುಖಕ್ಕೆ, ಕುತ್ತಿಗೆಗೆ ಹತ್ತಿಯಿಂದ ಹಚ್ಚಬೇಕು. ಇದರಿಂದ ಬಿಸಿಲಿಗೆ ಬಾಡಿದ ಚರ್ಮವು ಚೆನ್ನಾಗಿ ಕಾಣುತ್ತದೆ. ತುಂಬ ಐಸ್ ಪಾನೀಯಗಳನ್ನು ತಪ್ಪಿಸಿ ತುಂಬ ತಂಪಾದ ಪಾನೀಯಗಳನ್ನು ಕುಡಿಯುವುದರಿಂದ ಗಂಟಲು ಸಮಸ್ಯೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು. ಬೆವರು ಬಂದ ನಂತರ ದೇಹವನ್ನು ಸ್ವಚ್ಛವಾಗಿರಿಸಿ. ಬೆವರು ಹೆಚ್ಚು ಬಂದರೆ ತಕ್ಷಣ ಮುಖ ಮತ್ತು ದೇಹವನ್ನು ತೊಳೆಯುವುದು ಉತ್ತಮ. ಇದರಿಂದ ಚರ್ಮದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಬೇಸಿಗೆಯಲ್ಲಿ ಆಹಾರ ಪದ್ಧತಿಗೂ ಗಮನ ಕೊಡಬೇಕು. ಎಣ್ಣೆಯುಕ್ತ ಜಂಕ್ ಫುಡ್, ತುಂಬ ಮಸಾಲ ಆಹಾರವನ್ನು ಕಡಿಮೆ ಮಾಡಬೇಕು. ಹಸಿರು ತರಕಾರಿಗಳು, ಹಣ್ಣುಗಳು, ಸೌತೆಕಾಯಿ, ಕಲ್ಲಂಗಡಿ, ಪಪಾಯ, ಕಿತ್ತಳೆ ಹಣ್ಣುಗಳನ್ನು ಹೆಚ್ಚು ಸೇವಿಸಿದರೆ ಚರ್ಮಕ್ಕೆ ಪೋಷಣೆ ಸಿಗುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಕೆಲಸ ಮಾಡಿದರೆ ದೇಹ ಬೇಗ ಸುಸ್ತಾಗುತ್ತದೆ. ಆದ್ದರಿಂದ ಮಧ್ಯ ಮಧ್ಯ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಉತ್ತಮ. ಲಿಂಬೆ ನೀರು ಕುಡಿಯಿರಿ, ದೇಹಕ್ಕೆ ತಾಜಾತನ ನೀಡುತ್ತದೆ. ಇದು ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತದೆ. ಅಲೋವೆರಾ ಜೆಲ್ ಚರ್ಮಕ್ಕೆ ತಂಪು ನೀಡುತ್ತದೆ ಮತ್ತು ಉರಿ ಕಡಿಮೆ ಮಾಡುತ್ತದೆ. ಮೊಸರು ಮತ್ತು ಜೇನುತುಪ್ಪ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿದರೆ ಚರ್ಮ ಸಾಫ್ಟ್ ಆಗುತ್ತದೆ. ಗುಲಾಬಿ ನೀರು ಮುಖಕ್ಕೆ ಸ್ಪ್ರೇ ಮಾಡಿದರೆ ತಾಜಾತನ ಸಿಕ್ಕುತ್ತದೆ. ಮುಲ್ತಾನಿ ಮಿಟ್ಟಿಯನ್ನು ನೀರಿನಲ್ಲಿ ಅಥವಾ ಗುಲಾಬಿ ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಪೇಸ್ಟ್ ಹಚ್ಚಿ ಒಣಗಿದ ನಂತರ ತೊಳೆಯಿರಿ. ಇದು ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ಚರ್ಮದ ರಂಧ್ರಗಳನ್ನು ತೆರೆಯುತ್ತದೆ. ಕುತ್ತಿಗೆಯಲ್ಲಿ ಕಪ್ಪು ಕಲೆಗಳು ಇರುವಂಥವರು 1 ಚಮಚ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸಕ್ಕರೆ ಮತ್ತು ಅಲೋವೆರಾ ಜೆಲ್ಲಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಸುಮಾರು 5 ನಿಮಿಷಗಳ ಕಾಲ ಕುತ್ತಿಗೆಗೆ ಮಸಾಜ್ ಮಾಡಿ. ಕುತ್ತಿಗೆಯ ಮೇಲಿನ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ. ನಿಮ್ಮ ಸ್ಕಿನ್ ಯಾವಾಗಲೂ ಸುಂದರವಾಗಿ ಗುಲಾಬಿ ಬಣ್ಣದಿಂದ ಕೂಡಿರಬೇಕಾದರೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಸ್ವಲ್ಪ ಬೀಟ್ರೂಟ್ ರಸದಲ್ಲಿ ಬಾದಾಮಿ ಎಣ್ಣೆಯನ್ನು ಸೇರಿಸಿ ಹಚ್ಚಿಕೊಳ್ಳಿ. ಸಕ್ಕರೆ, ರೋಸ್ ವಾಟರ್, ಅಲೋವೆರಾ ಜೆಲ್ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪೇಸ್ಟ್ನಿಂದ 5 ನಿಮಿಷ ಸ್ಕ್ರಬ್ ಮಾಡಿ ಡೆಡ್ ಸೆಲ್ಸ್ಗಳು ದೂರವಾಗುತ್ತವೆ. ಕೂದಲಿನ ಉದ್ದವನ್ನು ಹೆಚ್ಚಿಸಲು ತೆಂಗಿನ ಎಣ್ಣೆಯಲ್ಲಿ ನೆಲ್ಲಿಕಾಯಿಯ ಪುಡಿಯನ್ನು ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದರೆ ಕೂದಲು ಉದುರುವುದನ್ನು ತಪ್ಪಿಸಿ ಕೂದಲು 2 ಪಟ್ಟು ವೇಗವಾಗಿ ಬೆಳೆಯುತ್ತದೆ. ಪ್ರತಿದಿನ ಸ್ನಾನ ಮಾಡುವಾಗ ಹೆಸರು ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಹೆಚ್ಚಾಗಿ ಬೆವರುವುದು ನಿಲ್ಲುವುದಲ್ಲದೆ ಬೆವರಿನ ವಾಸನೆ ಇರುವುದಿಲ್ಲ. ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆ ವಾಶ್ ಮಾಡುವುದರಿಂದ ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ. ಬಿಸಿಲಿನಲ್ಲಿ ಹೆಚ್ಚಾಗಿ ಓಡಾಡುವುದರಿಂದ ಚರ್ಮದ ಮೇಲೆ ಕಪ್ಪು ಉಂಟಾಗುತ್ತದೆ. ಇದನ್ನು ಕಡಿಮೆ ಮಾಡಲು ಆಲೂಗಡ್ಡೆ ರಸ ಹಚ್ಚಬೇಕು. ತೆಂಗಿನಕಾಯಿ ಹಾಲಿಗೆ ಅರಿಶಿನ ಬೆರೆಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಕ್ರಮೇಣವಾಗಿ ಮುಖದಲ್ಲಿ ಸುಕ್ಕುಗಳು ಬರುವುದಿಲ್ಲ ಮತ್ತು ಮುಖವು ಕಾಂತಿಯುತವಾಗುತ್ತದೆ. ಪ್ರತಿದಿನ ಸಾಧ್ಯವಿಲ್ಲವೆಂದಾದರೆ ಕೂದಲಿಗೆ ವಾರದಲ್ಲಿ 2 ರಿಂದ 3 ದಿನವಾದರೂ ಕೊಬ್ಬರಿ ಎಣ್ಣೆಯ ಮಸಾಜ್ ಮಾಡಿ. ಇದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತದೆ ಹಾಗೂ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಕಡಲೆ ಹಿಟ್ಟಿನಲ್ಲಿ ಮೊಸರು ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ತ್ವಚೆಯು ಸುಂದರವಾಗುವುದಲ್ಲದೆ ಕಲೆಗಳು ಕಡಿಮೆಯಾಗುತ್ತದೆ. ಕಪ್ಪಾದ ಚರ್ಮವನ್ನು ಮೊಸರಿನೊಂದಿಗೆ 10 ನಿಮಿಷ ಕಾಲ ಮಸಾಜ್ ಮಾಡಿ 20 ನಿಮಿಷ ನಂತರ ಮುಖವನ್ನು ವಾಶ್ ಮಾಡಿದರೆ ಚರ್ಮವು ಸುಂದರವಾಗಿ ಕಾಣುತ್ತದೆ. ಟೊಮೆಟೊ ಹಣ್ಣನ್ನು ಕೈಯಲ್ಲಿ ಕಿವುಚಿ ಅದಕ್ಕೆ ಅರ್ಧ ಚಮಚ ಮೊಸರು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ಮುಖ ಕಾಂತಿಯುಕ್ತವಾಗುತ್ತದೆ. ಹಾಲನ್ನು ಮುಖಕ್ಕೆ ಹಚ್ಚಿ ಚರ್ಮವನ್ನು ಸ್ವಚ್ಛಗೊಳಿಸಿದರೆ ಮುಖ ಯಂಗ್ ಆಗಿ ಕಾಣುತ್ತದೆ. 1 ಟೀ ಚಮಚ ಅರಿಶಿಣವನ್ನು ಹಸಿ ಹಾಲಿನಲ್ಲಿ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿ
10ರಿಂದ 15 ನಿಮಿಷ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಚರ್ಮವು ಕ್ಲೀನ್ ಆಗುತ್ತದೆ. ಪ್ರತಿದಿನವೂ ಬೆಳಿಗ್ಗೆ ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಅದು ಚೆನ್ನಾಗಿ ಒಣಗಿದ ನಂತರ ತಣ್ಣೀರಿನಲ್ಲಿ ಮುಖ ತೊಳೆಯುತ್ತಾ ಬನ್ನಿ. ಹೀಗೆ ಮಾಡುವುದರಿಂದ ಚರ್ಮದ ಎಣ್ಣೆ ಸೋರುವಿಕೆ ಕಡಿಮೆಯಾಗಿ ಮುಖದ ಕಾಂತಿಯು ಹೆಚ್ಚಾಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.